ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.comನ ನಮ್ಮೊಳಗಿನ ಅದ್ಭುತ ಸರಣಿಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಫ್ರೆಂಡ್ಸ್, ಒಬ್ಬ ವ್ಯಕ್ತಿ ದಿನಕ್ಕೆ ಸುಮಾರು 1.5 kgಯಿಂದ 2 kgಯಷ್ಟು ಆಹಾರವನ್ನು ಸೇವಿಸ್ತಾನೆ. ಈ ತೂಕ ಲೆಕ್ಕದಲ್ಲಿ ಯಾವತ್ತೂ ಯೋಚನೆ ಮಾಡಿರಲ್ಲ? ಹೌದು, ಆ್ಯಾವ್ರೇಜ್ ತೆಗೆದಾಗ ಒಬ್ಬ ವ್ಯಕ್ತಿ ದಿನಕ್ಕೆ ಸುಮಾರು 1.5 kgಯಿಂದ 2 kgಯಷ್ಟು ಆಹಾರವನ್ನು ಸೇವಿಸ್ತಾನೆ. ಹಾಗಿದ್ರೆ ಮನುಷ್ಯ ತಿಂದ ಆಹಾರ ಒಳಗೆ ಹೋಗಿ ಏನೆಲ್ಲ ಆಗುತ್ತೆ? ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಬಾಡಿಗೆ ಬೇಕಾದ ಪೋಷಕಾಂಶಗಳನ್ನು ಇಟ್ಕೊಂಡು ಬೇಡವಾಗಿದ್ದು ಹೊರಗೆ ಹೋಗುತ್ತೆ ಅನ್ನಬಹುದು. ಆದರೆ ಇದು ಹೇಳಿದಷ್ಟು ಸುಲಭ ಇಲ್ಲ. ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದು ನಮಗೆ ಅರ್ಥ ಆಗಬೇಕು ಅಂದರೆ ಮನುಷ್ಯನ ಜೀರ್ಣಾಂಗ ವ್ಯವಸ್ಥೆ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ನೋಡಬೇಕು. ಅದನ್ನು ನಮ್ಮೊಳಗಿನ ಅದ್ಭುತ ಸರಣಿಯ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ತುಂಬ ಅದ್ಭುತವಾದ ವರದಿ ಇದು. ಕಡೆ ತನಕ ಮಿಸ್ ಮಾಡದೆ ನೋಡಿ. ಫ್ರೆಂಡ್ಸ್, ಡೈಜೆಷನ್ ಪ್ರಕ್ರಿಯೆ ಶುರುವಾಗೋದು ಬಾಯಿಯ ಒಳಗಿನಿಂದಾನೆ. ನಾವು ಏನಾದರೂ ತಿಂದಾಗ ಅದನ್ನು ಹಲ್ಲುಗಳ ಸಹಾಯದಿಂದ ಅಗಿತೀವಿ. ಆಗ ಆಹಾರ ತುಂಡು ತುಂಡಾಗತ್ತೆ. ಇದೇ ವೇಳೆ ಬಾಯಿಯಲ್ಲಿ ಬಿಡುಗಡೆಯಾಗುವ ಸಲೈವ ಅಥವಾ ಲಾಲಾರಸ ಅನ್ನೋ ವಿಶೇಷ ಕಿಣ್ವ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಆಹಾರವನ್ನು ತುಂಡು ಮಾಡೋಕೆ ಸಹಾಯ ಮಾಡುತ್ತೆ. ಜೊತೆಗೆ ಆಹಾರವನ್ನು ಜಾರುವಂತೆ ಮಾಡುತ್ತೆ. ಇದರಿಂದ ಅಗೆದ ಆಹಾರ ನುಂಗೋಕೆ ಸಹಾಯ ಆಗುತ್ತೆ. ಇಂತಹ ಆಹಾರ ಗಂಟಲಿನ ಹಿಂಭಾಗದಲ್ಲಿರೋ ಈಸೋಫೇಗಸ್ ಅಥವಾ ಅನ್ನನಾಳ ಮೂಲಕ ಕೆಳಗೆ ಹೋಗುತ್ತೆ. ಇಲ್ಲೊಂದು ಟ್ರಿಕ್ ಕೂಡ ನಡೆಯುತ್ತೆ. ಬಾಯಿಯಿಂದ ಹೋಗುವ ಆಹಾರ ಅಥವಾ ನೀರಿಗೆ ಮೊದಲು ಸಿಗೋದು ಗಂಟಲಿನ ಮುಂಭಾಗದಲ್ಲಿರೋ ವಿಂಡ್ ಪೈಪ್ ಅಥವಾ ಶ್ವಾಸನಾಳ. ನಾವು ಉಸಿರಾಡೋದು ಇದರಿಂದಾನೆ. ಈ ವಿಂಡ್ ಪೈಪ್ಗೆ ಆಹಾರ ಅಥವಾ ನೀರು ಹೋಗಬಾರ್ದಲ್ಲ, ಅಲ್ಲೋಗಿ ಸೇರ್ಕೋಬಾರ್ದಲ್ಲ, ಬದಲಾಗಿ ಹಿಂಭಾಗದಲ್ಲಿರೋ ಈಸೋಫೇಗಸ್ಗೆ ಹೋಗಬೇಕು. ಇದು ಹೇಗಪ್ಪ, ಮೊದಲನೇ ಕೊಳವೆ ಬಿಟ್ಟು ಎರಡನೇ ಕೊಳವೆಗೇ ಹೇಗೆ ಹೋಗುತ್ತೆ ಫುಡ್ ಅಂತ ನಿಮಗೆ ಅನಿಸಬಹುದು. ನಾವು ಆಹಾರ ನುಂಗುವಾಗ ಅಥವಾ ನೀರನ್ನು ಗಂಟಲಿನಿಂದ ಇಳಿಸುವಾಗ ಎಪಿಗ್ಲಾಟಿಸ್ ಅನ್ನೋ ರಚನೆ ವಿಂಡ್ ಪೈಪನ್ನು ಬಂದ್ ಮಾಡುತ್ತೆ. ಇದೊಂಥರ ಮುಚ್ಚಳದ ರೀತಿ ಕೆಲಸ ಮಾಡುತ್ತೆ. ವಿಂಡ್ ಪೈಪನ್ನು ಈ ಎಪಿಗ್ಲಾಟಿಸ್ ಬಂದ್ ಮಾಡಿದಾಗ ಉಸಿರಾಡೋಕ್ಕಾಗಲ್ಲ. ಈ ಟೈಮಲ್ಲಿ ನಾವು ನುಂಗಿದ ಆಹಾರ ಅಥವಾ ಕುಡಿದ ನೀರು ಜಂಕ್ಷನ್ ರೀತಿ ಇರೋ ಈ ಪ್ರದೇಶವನ್ನು ಪಾಸ್ ಮಾಡಿ ಮುಂದಕ್ಕೆ ಹೋಗುತ್ತೆ. ಬಳಿಕ ಎಪಿಗ್ಲಾಟಿಸ್ ಓಪನ್ ಆಗಿ ಉಸಿರಾಟ ಪ್ರಕ್ರಿಯೆ ಮುಂದುವರಿಯುತ್ತೆ. ಎಪಿಗ್ಲಾಟಿಸ್ ಬಂದ್ ಆಗುವಂತೆ ಬಳಿಕ ಓಪನ್ ಆಗುವಂತೆ ನೋಡಿಕೊಳ್ಳೋದು ಬಿಗ್ ಬಾಸ್ ಮೆದುಳು. ನಾವು ನೀರನ್ನು ಕುಡಿದಾಗ ಅಥವಾ ಆಹಾರವನ್ನು ನುಂಗಬೇಕು ಅಂದ್ಕೊಂಡಾಗ ಬ್ರೈನ್ಗೆ ಸಿಗ್ನಲ್ ಹೋಗುತ್ತೆ. ತಕ್ಷಣ ಎಪಿಗ್ಲಾಟಿಸ್ ಮುಚ್ಚುವಂತೆ ಬ್ರೈನ್ ಸಿಗ್ನಲ್ ಪಾಸ್ ಮಾಡುತ್ತೆ. ಅದರಂತೆ ಎಪಿಗ್ಲಾಟಿಸ್ ಕ್ಲೋಸ್ ಆಗುತ್ತೆ. ಇವೆಲ್ಲ ಕ್ವಿಕ್ ಆಗಿ ನಮಗೆ ಗೊತ್ತೇ ಆಗದಂತೆ ನಡೀತಾ ಇರುತ್ತೆ. ಕೆಲವೊಂದು ಸಲ ನೀವು ಊಟ ಮಾಡುವಾಗ ಅಥವಾ ನೀರು ಕುಡಿಯುವಾಗ ನೆತ್ತಿಗೆ ಹೋಯ್ತು ಅಂತಾರಲ್ಲ, ಅದು ಆ್ಯಕ್ಚುಲಿ ನೆತ್ತಿಗೆ ಹೋಗೋದಲ್ಲ, ಅದು ವಿಂಡ್ ಪೈಪ್ಗೆ ಹೋಗೋದು. ಆಹಾರ ಅಥವಾ ನೀರು ಈಸೋಫೇಗಸ್ಗೆ ಹೋಗೋದು ಬಿಟ್ಟು ವಿಂಡ್ ಪೈಪ್ಗೆ ಹೋದಾಗ ಕೆಮ್ಮು, ಸೀನು ಎಲ್ಲ ಬಂದು ನೀರು ಅಥವಾ ಅನ್ನದ ಕಾಳುಗಳು ಬಾಯಿ ಅಥವಾ ಮೂಗಿನ ಮೂಲಕ ಹೊರಬರುತ್ತೆ. ಕೆಲವೊಂದು ಸಲ ನೀರು ಅಥವಾ ಆಹಾರ ಶ್ವಾಸಕೋಶಕ್ಕೂ ಹೋಗಿ ಸಮಸ್ಯೆ ಉಂಟು ಮಾಡಬಹುದು. ಹೀಗಾಗಿ ನೀರು ಕುಡಿಯುವಾಗ ಅಥವಾ ಊಟ ಮಾಡುವಾಗ ಆರಾಮಾಗಿ ಪುರ್ಸೊತ್ತಲ್ಲಿ ಮಾಡಬೇಕು. ಗಬಗಬಾ ಅಂತ ಬಕಾಸುರಂತೆ ತಿನ್ನೋಕೆ ಹೋದರೆ ಅಥವಾ ನೀರು ಕುಡಿಯುವಾಗ ನಕ್ರೆ ಅಥವಾ ಮಾತಾಡೋಕೆ ಹೋದರೆ ಆಗ ಎಪಿಗ್ಲಾಟಿಸ್ ಸರಿಯಾಗಿ ಮುಚ್ಚದೆ ತಿಂದಿದ್ದು ಕುಡಿದಿದ್ದು ಸರಿಯಾದ ಪೈಪಿಗೆ ಹೋಗದೆ ವಿಂಡ್ ಪೈಪ್ಗೆ ಹೋಗಿ ಸಮಸ್ಯೆ ಮಾಡಿಬಿಡುತ್ತೆ. ಈಗ ಡೈಜೆಸ್ಟಿವ್ ಸಿಸ್ಟಮ್ಗೆ ವಾಪಸ್ ಬರೋಣ. ಹೇಗೆ ಈಸೋಫೇಗಸ್ ಅಥವಾ ಅನ್ನನಾಳಕ್ಕೆ ಬರೋ ಆಹಾರ, ನೀರು ಅಥವಾ ನಾವು ನುಂಗಿದ ಮಾತ್ರೆ ನಂತರ ಸ್ಟಮಕ್ ಅಥವಾ ಜಠರ ಅಥವಾ ಹೊಟ್ಟೆಗೆ ಬಂದು ಬೀಳುತ್ತೆ. ಜಠರ ಅಥವಾ ಹೊಟ್ಟೆ ಇಂಗ್ಲಿಷ್ನ ಜೆ ಆಕಾರದಲ್ಲಿರುತ್ತೆ. ಇಲ್ಲಿಗೆ ಆಹಾರ ಬಂದು ಬಿದ್ದಾಗ ಜಠರದ ಮೇಲ್ಭಾಗ ಎಕ್ಸ್ಪಾಂಡ್ ಆಗುತ್ತೆ. ಹೆಚ್ಚೆಚ್ಚು ಆಹಾರ ಸೇವಿಸಿದಂತೆ ಇದು ಹೆಚ್ಚೆಚ್ಚು ಎಕ್ಸ್ಪಾಂಡ್ ಆಗುತ್ತೆ. ಇಂಥ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಪೆಪ್ಸಿನ್ ಮುಂತಾದ ಕೆಲವೊಂದು ಆ್ಯಸಿಡ್ ಮತ್ತು ಎನ್ಸೈಮ್ಸ್ ಅಥವಾ ಕಿಣ್ವಗಳಿರ್ತವೆ. ಇವುಗಳನ್ನು ಗ್ಯಾಸ್ಟ್ರಿಕ್ ಜ್ಯೂಸ್ ಅಥವಾ ಡೈಜೆಸ್ಟಿವ್ ಜ್ಯೂಸ್ ಅಂತಾರೆ. ಜೀರ್ಣಕ್ರಿಯೆಗೆ ಇವು ಅತ್ಯವಶ್ಯಕ. ಇವು ನಾವು ತಿಂದ ಆಹಾರದೊಂದಿಗೆ ಮಿಕ್ಸ್ ಆಗಿ ಆಹಾರವನ್ನು ಮತ್ತಷ್ಟು ಸಣ್ಣ ಸಣ್ಣ ತುಂಡು ಮಾಡೋಕ್ಕೆ ಸಹಕರಿಸುತ್ತವೆ. ಅಲ್ಲದೆ ಆಹಾರದಲ್ಲಿರೋ ಬ್ಯಾಕ್ಟೀರಿಯಾದಂತಹ ಸೂಕ್ಷ್ಮ ಜೀವಿಗಳನ್ನು ನಾಶ ಮಾಡುವ ಕೆಲಸ ಮಾಡುತ್ತವೆ. ಹೇಗೆ ಗ್ಯಾಸ್ಟ್ರಿಕ್ ಜ್ಯೂಸ್ಗಳು ಆಹಾರವನ್ನು ಸಣ್ಣ ಸಣ್ಣ ತುಂಡು ಮಾಡಿ ಸ್ವಲ್ಪ ದ್ರವ ರೂಪಕ್ಕೆ ಅಥವಾ ಪೇಸ್ಟ್ ರೂಪಕ್ಕೆ ತರುವ ಕೆಮಿಕಲ್ ಪ್ರಕ್ರಿಯೆಯನ್ನು ಕೆಮಿಕಲ್ ಡೈಜೆಷನ್ ಅಂತ ಕರೀತಾರೆ. ಇನ್ನು ಹೊಟ್ಟೆಯಲ್ಲಿ ಮಸ್ಕ್ಯುಲರ್ ಕಾಂಟ್ರಾಕ್ಷನ್ ಕೂಡ ನಡೆಯುತ್ತೆ.
ಹೇಗೆ ಮಸ್ಕ್ಯುಲರ್ ಕಾಂಟ್ರಾಕ್ಷನ್ ನಡೆದು ಆಹಾರವನ್ನು ಗ್ರೈಂಡ್ ಮಾಡೋದನ್ನ ಮೆಕ್ಯಾನಿಕಲ್ ಡೈಜೆಷನ್ ಅಂತ ಕರೀತಾರೆ. ಹೊಟ್ಟೆಯಲ್ಲಿರೋ ಈ ಗ್ಯಾಸ್ಟ್ರಿಕ್ ಆಸಿಡ್ಗಳಿಂದ ಹೊಟ್ಟೆಯನ್ನ ರಕ್ಷಣೆ ಮಾಡೋದು ಹೊಟ್ಟೆಯ ಒಳಗಿನ ಮೇಲ್ಪದರವಾಗಿರೋ ಮ್ಯೂಕಸ್ ಮೆಂಬ್ರೇನ್ ಮತ್ತು ಬೈಕಾರ್ಬೊನೇಟ್. ಆದರೆ ಕೆಲವೊಂದು ಸಲ ಆಹಾರದಲ್ಲಿರೋ ಕೆಲ ಬ್ಯಾಕ್ಟೀರಿಯಾಗಳು ಅಥವಾ ನಾವು ತಿಂದ ಮಾತ್ರೆ ಔಷಧಗಳು ಈ ಮ್ಯೂಕಸ್ ಮೆಂಬ್ರೇನ್ ಪದರವನ್ನು ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ. ಆ್ಯಸಿಡ್ನಿಂದ ಹೊಟ್ಟೆಗೆ ರಕ್ಷಣೆ ಕೊಡ್ತಿದ್ದ ಪದರಕ್ಕೆ ಡ್ಯಾಮೇಜ್ ಆದ ಜಾಗದಲ್ಲಿ ಗ್ಯಾಸ್ಟ್ರಿಕ್ ಆ್ಯಸಿಡ್ ಹೊಟ್ಟೆಗೆ ತಾಗಿ ಸಮಸ್ಯೆ ಉಂಟು ಮಾಡುತ್ತೆ. ಇದನ್ನೇ ಸ್ಟಮಕ್ ಅಲ್ಸರ್ ಅಥವಾ ಹೊಟ್ಟೆ ಹುಣ್ಣು ಅಂತ ಹೇಳೋದು. ಕೆಲವೊಮ್ಮೆ ಹೆಚ್ಚಿನ ಪ್ರಮಾಣದ ಗ್ಯಾಸ್ಟ್ರಿಕ್ ಆ್ಯಸಿಡ್ಗಳು ರಿಲೀಸ್ ಆಗಿ ಕೂಡ ಈ ಸಮಸ್ಯೆ ಆಗಬಹುದು. ಹೆಚ್ಚು ಗ್ಯಾಸ್ಟ್ರಿಕ್ ಆ್ಯಸಿಡ್ ರಿಲೀಸ್ ಆಗೋಕೆ ಸ್ಟ್ರೆಸ್, ಸ್ಪೈಸಿ ಫುಡ್, ಮದ್ಯಪಾನ, ಧೂಮಪಾನ ಮುಂತಾದವುಗಳು ಕಾರಣ ಆಗಬಹುದು. ಅಲ್ಸರ್ಗೆ ಚಿಕಿತ್ಸೆ ಪಡಿಬೇಕು. ಇಲ್ಲದೆ ಹೋದರೆ ಹುಣ್ಣಾದ ಜಾಗದಲ್ಲಿ ಹೊಟ್ಟೆ ಬಿದ್ದು ಲೀಕ್ ಕೂಡ ಆಗಬಹುದು. ತುಂಬ ಡೇಂಜರಸ್ ಸಿಚುವೇಶನ್ಗೆ ಹೋಗಬಹುದು. ಹೇಗೆ ಜಠರದಲ್ಲಿ ಡೈಜೆಸ್ಟ್ ಆಗಿ ಪೇಸ್ಟ್ ರೂಪಕ್ಕೆ ಬರುವ ಆಹಾರ ನಂತರ ಪೈಲೋರಿಕ್ ಸ್ಪಿಂಕ್ಟರ್ ಮೂಲಕ ಡುವಾಡಿನಮ್ಗೆ ಬರುತ್ತೆ. ಡುವಾಡಿನಮ್ ಸಣ್ಣ ಕರುಳಿನ ಮೊದಲ ಭಾಗ. ಆಹಾರ ಈ ಡುವಾಡಿನಮ್ಗೆ ಬಂದಾಗ ಇದೇ ಡುವಾಡಿನಮ್ಗೆ ಪ್ಯಾಂಕ್ರಿಯಾಸ್ ಅಥವಾ ಮೇದೋಜೀರಕ ಗ್ರಂಥಿಯ ಎನ್ಸೈಮ್ಸ್ ಅಥವಾ ಕಿಣ್ವಗಳು ಬಂದು ಸೇರುತ್ತೆ. ಅದೇ ಥರ ಗಾಲ್ ಬ್ಲಾಡರ್ ಅಥವಾ ಪಿತ್ತಕೋಶ ಕೂಡ ಬೈಲ್ ಅಥವಾ ಪಿತ್ತರಸವನ್ನು ಡುವಾಡಿನಮ್ಗೆ ರಿಲೀಸ್ ಮಾಡುತ್ತೆ. ಇವೆರಡು ಆಹಾರದ ಜೊತೆ ಸೇರಿಕೊಂಡು ಆಹಾರದಲ್ಲಿರೋ ಪ್ರೋಟೀನ್, ಫ್ಯಾಟ್ ಮತ್ತು ಕಾರ್ಬೋಹೈಡ್ರೇಟ್ಸನ್ನು ಮತ್ತಷ್ಟು ಸಣ್ಣ ಸಣ್ಣ ತುಂಡು ಮಾಡಿ ಅದನ್ನು ನಮ್ಮ ದೇಹ ಸುಲಭವಾಗಿ ಅಬ್ಸಾರ್ಬ್ ಮಾಡಿಕೊಳ್ಳುವ ಮತ್ತು ಬಳಸಿಕೊಳ್ಳುವ ರೂಪಕ್ಕೆ ತರುತ್ತೆ. ನಂತರ ಡುವಾಡಿನಮ್ನಿಂದ ಈ ಆಹಾರ ಸಣ್ಣ ಕರುಳು ಅಥವಾ ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗುತ್ತೆ. ಸಣ್ಣ ಕರುಳಿನ ಒಳಗಡೆ ಬೆರಳುಗಳ ರೀತಿಯ ರಚನೆ ಇರುತ್ತೆ. ಇದನ್ನು ವಿಲೈ ಅಂತ ಕರೀತಾರೆ. ಸುಮಾರು 20 ಅಡಿ ಉದ್ದದ ಸಣ್ಣ ಕರುಳಿನಲ್ಲಿ ಸುಮಾರು 20 ಅಡಿ ಉದ್ದದ ಸಣ್ಣ ಕರುಳಿನಲ್ಲಿ ಆಹಾರ ಮುಂದಕ್ಕೆ ಚಲಿಸ್ತಾ ಇದ್ದ ಹಾಗೆ ಈ ವಿಲೈಗಳು ಆಹಾರದಲ್ಲಿರೋ ನ್ಯೂಟ್ರಿಯೆಂಟ್ಸ್ ಅಥವಾ ಪೋಷಕಾಂಶಗಳು ಮತ್ತು ವೈಟಮಿನ್ಸನ್ನು ಅಬ್ಸಾರ್ಬ್ ಮಾಡ್ತವೆ, ಹೀರ್ಕೊಂಡು ತೆಗಿತವೆ. ನಂತರ ಈ ನ್ಯೂಟ್ರಿಯೆಂಟ್ಸ್, ವೈಟಮಿನ್ಸ್ ರಕ್ತದ ಮೂಲಕ ದೇಹದ ವಿವಿಧ ಭಾಗಗಳಿಗೆ ಸಪ್ಲೈ ಆಗುತ್ತೆ. ವೈಟಮಿನ್ಸ್ ಕೂಡ ಒಂದು ನ್ಯೂಟ್ರಿಯೆಂಟೇ. ದೇಹಕ್ಕೆ ಆಕ್ಸಿಜನ್ ಮತ್ತು ನ್ಯೂಟ್ರಿಯೆಂಟ್ಸ್ ಸಪ್ಲೈ ಆಗ್ತಾ ಇರಬೇಕು. ಆಕ್ಸಿಜನ್ ಹೇಗೆ ಸಿಗುತ್ತೆ ಅಂತ ಶ್ವಾಸಕೋಶ ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ವಿಡಿಯೋದಲ್ಲಿ ಹೇಳಿದ್ದೀವಿ. ಇದೀಗ ನ್ಯೂಟ್ರಿಯೆಂಟ್ಸ್ ಹೇಗೆ ದೇಹಕ್ಕೆ ಸಿಗುತ್ತೆ ಅನ್ನೋದು ಕೂಡ ಅರ್ಥ ಆಗಿರುತ್ತೆ ನಿಮಗೆ. ಇನ್ನೊಂದು ವಿಚಾರ ಅಂದರೆ ದ್ರವರೂಪದ ಆಹಾರಗಳು ಹೊಟ್ಟೆಯಿಂದ ಫಾಸ್ಟಾಗಿ ಮೂವ್ ಆಗ್ತವೆ. ಆದರೆ ಗಟ್ಟಿ ಪದಾರ್ಥಗಳನ್ನು ತುಂಡು ತುಂಡಾಗಿ ಮಾಡಬೇಕಾಗಿರೋದ್ರಿಂದ ಮತ್ತು ಸ್ವಲ್ಪ ದ್ರವರೂಪಕ್ಕೆ ತರಬೇಕಾಗಿರೋದ್ರಿಂದ ಇವು ಹೊಟ್ಟೆಯಿಂದ ಮುಂದಕ್ಕೆ ಮೂವ್ ಆಗೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತವೆ. ಇನ್ನು ಕಮ್ಮಿ ಕ್ಯಾಲೋರಿ ಇರೋ ಆಹಾರ ಹೊಟ್ಟೆಯಿಂದ ಬೇಗ ಮುಂದಕ್ಕೆ ಹೋಗುತ್ತೆ. ಹೆಚ್ಚು ಕ್ಯಾಲೋರಿ ಇರೋ ಆಹಾರ ಮತ್ತು ಪಾನೀಯ ಹೆಚ್ಚು ಟೈಮ್ ತಗೊಳುತ್ತೆ. ಅಂದರೆ ನೀರು ಬೇಗ ಮೂವ್ ಆಗುತ್ತೆ. ಫ್ರೂಟ್ ಜ್ಯೂಸ್ ಮುಂತಾದವು ಇನ್ನು ಸ್ವಲ್ಪ ಜಾಸ್ತಿ ಟೈಮ್ ತೆಗೆದುಕೊಳ್ಳುತ್ತೆ ಅಂತ ಅರ್ಥ. ಅಲ್ಲದೆ ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ ಇರೋ ಆಹಾರ ತುಂಡು ತುಂಡಾಗೋಕ್ಕೆ ಇನ್ನೂ ಜಾಸ್ತಿ ಟೈಮ್ ಬೇಕಾಗುತ್ತೆ. ಹೀಗಾಗಿ ಇವು ಹೊಟ್ಟೆಯಲ್ಲಿ ಹೆಚ್ಚು ಟೈಮ್ ಇದ್ದು ಬಳಿಕ ಮೂವ್ ಆಗುತ್ತೆ. ನಂತರ ಸಣ್ಣ ಕರುಳಿನಲ್ಲಿ ಡೈಜೆಸ್ಟ್ ಆಗದ ಆಹಾರ ಸಣ್ಣ ಕರುಳಿನ ಕೊನೆಯಲ್ಲಿರೋ ಇಲಿಯೋಸಿಕಲ್ ವಾಲ್ ಮೂಲಕ ದೊಡ್ಡ ಕರುಳು ಅಥವಾ ಲಾರ್ಜ್ ಇಂಟೆಸ್ಟೈನ್ಗೆ ಬರುತ್ತೆ. ಬಹುತೇಕ ಜೀರ್ಣಕ್ರಿಯೆ ಸಣ್ಣ ಕರುಳಿನಲ್ಲೇ ನಡೆದಿರೋದ್ರಿಂದ ದೊಡ್ಡ ಕರುಳಿನಲ್ಲಿ ಅಂಥದ್ದೇನು ದೊಡ್ಡ ಮಟ್ಟದ ಜೀರ್ಣಕ್ರಿಯೆ ನಡೆಯೋದಿಲ್ಲ. ಆದರೆ ಡೈಜೆಸ್ಟ್ ಆಗದೇ ಬಂದ ಆಹಾರದಲ್ಲಿರೋ ನೀರನ್ನು ಅಬ್ಸಾರ್ಬ್ ಮಾಡುತ್ತೆ ದೊಡ್ಡ ಕರುಳು. ಹೀಗೆ ನೀರು ಅಬ್ಸಾರ್ಬ್ ಆಗ್ತಾ ಹೋದಂತೆ ಆಹಾರ ಮುಂದಕ್ಕೆ ಹೋಗ್ತಾ ಹೋಗ್ತಾ ಗಟ್ಟಿಯಾಗುತ್ತೆ. ದೊಡ್ಡ ಕರುಳಿನಲ್ಲಿ ನಡೆಯೋ ಮಸಲ್ ಕಾಂಟ್ರಾಕ್ಷನ್ ಈ ವೇಸ್ಟ್ ಆಹಾರವನ್ನು ಗುದದ್ವಾರದ ಕಡೆಗೆ ತಳ್ಳುತ್ತೆ. ಈ ಮಸಲ್ ಕಾಂಟ್ರಾಕ್ಷನ್ಸನ್ನು ಪೆರಿಸ್ಟಾಲ್ಸಿಸ್ ಅಂತ ಕರೀತಾರೆ. ಇದೊಂಥರ ಅಲೆ ರೀತಿ, ವೇವ್ಸ್ ಥರ. ನಂತರ ಈ ವೇವ್ಸ್ ಹೋಗಿ ಗುದದ್ವಾರ ಅಥವಾ ಟ್ರಮ್ನಲ್ಲಿ ಸ್ಟಾಕ್ ಆಗುತ್ತೆ. ಬಳಿಕ ಬ್ರೈನ್ನಿಂದ ಸಿಗ್ನಲ್ ಬಂದ ಬಳಿಕ ಬಾಡಿಯಿಂದ ವೇಸ್ಟ್ ಮಲದ ರೂಪದಲ್ಲಿ ಹೊರಗೆ ಹೋಗುತ್ತೆ. ಕೆಲವೊಂದು ಸಲ ದೊಡ್ಡ ಕರುಳಿನ ಮಸಲ್ ಕಾಂಟ್ರಾಕ್ಷನ್ ಸ್ಪೀಡ್ ಆದರೆ ಅದರೊಳಗಿನ ವೇಸ್ಟ್ ಆಹಾರ ಕೂಡ ಫಾಸ್ಟಾಗಿ ಮೂವ್ ಆಗುತ್ತೆ. ಆಗ ವೇಸ್ಟ್ನಲ್ಲಿರೋ ನೀರನ್ನು ಅಬ್ಸಾರ್ಬ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ಆಗ ವೇಸ್ಟ್ ಬೇದಿಯಾಗಿ ಹೊರ ಹೋಗುತ್ತೆ. ಇದನ್ನೇ ಡಯೇರಿಯಾ ಅಥವಾ ಅತಿಸಾರ ಅನ್ನೋದು. ಡೈಜೆಸ್ಟಿವ್ ಸಿಸ್ಟಮನ್ನು ಅಪ್ಸೆಟ್ ಮಾಡುವಂಥ ಆಹಾರವನ್ನು ಸೇವಿಸೋದು, ಕೆಲ ಆಹಾರಕ್ಕೆ ಸಂಬಂಧಪಟ್ಟಂತೆ ಅಲರ್ಜಿ ಇರೋದು, ಬ್ಯಾಕ್ಟೀರಿಯಾದಿಂದ ಆಗುವ ಇನ್ಫೆಕ್ಷನ್, ಮೆಡಿಕೇಷನ್ ಮುಂತಾದವು ಅತಿಸಾರಕ್ಕೆ ಪ್ರಮುಖ ಕಾರಣಗಳಾಗಿವೆ. ಇನ್ನು ಕೆಲವೊಂದು ಸಲ ದೊಡ್ಡ ಕರುಳಿನ ಮಸಲ್ ಕಾಂಟ್ರಾಕ್ಷನ್ ನಾರ್ಮಲ್ಗಿಂತ ಸ್ಲೋ ಆಗುತ್ತೆ. ಆಗ ಅದರೊಳಗಿನ ವೇಸ್ಟ್ ಆಹಾರ ಮೂವ್ ಆಗೋದು ನಿಧಾನ ಆಗುತ್ತೆ.
ಆಗ ಅದರಲ್ಲಿರೋ ಎಲ್ಲ ನೀರಿನ ಅಂಶವನ್ನು ದೊಡ್ಡ ಕರಳು ಹೀರ್ಕೊಳ್ಳುತ್ತೆ. ಆಗ ವೇಸ್ಟ್ ಆಹಾರ ನಾರ್ಮಲ್ಗಿಂತ ಗಟ್ಟಿಯಾಗಿ ಸಮಸ್ಯೆ ಆಗುತ್ತೆ. ಇದನ್ನೇ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅಂತ ಹೇಳೋದು. ಕಮ್ಮಿ ಫೈಬರ್ ಇರೋ ಆಹಾರವನ್ನು ಸೇವಿಸೋದು, ಬೇಕಾದಷ್ಟು ನೀರು ಕುಡಿದೇ ಇರೋದು, ಎಕ್ಸಸೈಸ್ ಇಲ್ಲದೆ ಇರೋದು, ಜಾಸ್ತಿ ನಡಿದೇ ಇರೋದು, ಎಲ್ಲದಕ್ಕೂ ವಾಹನವನ್ನೇ ಬಳಸೋದು, ಪ್ರಯಾಣ ಮಾಡೋದು ಸೇರಿದಂತೆ ಡೈಲಿ ರುಟೀನ್ನಲ್ಲಿ ಬದಲಾವಣೆ ಮುಂತಾದವುಗಳು ಕಾನ್ಸ್ಟಿಪೇಷನ್ಗೆ ಪ್ರಮುಖ ಕಾರಣಗಳಾಗಿವೆ. ದೀರ್ಘಕಾಲದ ಮಲಬದ್ಧತೆ ಮತ್ತು ದೀರ್ಘಕಾಲದ ಅತಿಸಾರ ಎರಡೂ ಕೂಡ ಪೈಲ್ಸ್ಗೆ ದಾರಿ ಮಾಡಿಕೊಡಬಹುದು. ಸೊ ಫ್ರೆಂಡ್ಸ್, ಇದಾಗಿತ್ತು ದೇಹದ ಡೈಜೆಸ್ಟಿವ್ ಸಿಸ್ಟಮ್, ಜೀರ್ಣಕ್ರಿಯೆ ಅನ್ನುವಂತಹ ಈ ಮಾಯಾ ಜಗತ್ತು, ಈ ಮ್ಯಾಜಿಕ್ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ನಿಮಗೆ ಅರ್ಥ ಮಾಡಿಸುವಂತಹ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನೋಡಿದ್ದಕ್ಕೆ. ಈ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ದಯವಿಟ್ಟು ಇಂಥ ವರದಿಯನ್ನು ಎಲ್ರಿಗೂ ಶೇರ್ ಮಾಡಿ ಅನ್ನೋದು ನಿಮ್ಮಲ್ಲಿ ಮನವಿ. ಥ್ಯಾಂಕ್ ಯು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.